ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಗೋವಿಂದರಾಜಣ್ಣವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ನಮ್ಮ ಪಕ್ಷದ ಎಲ್ಲ ಘಟಕಗಳ ರಾಜ್ಯ ಘಟಕಗಳ ಅಧ್ಯಕ್ಷರುಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಯುವ ಜನತಾ ದಳದ ಎಲ್ಲ ಮುಖಂಡರೇ, ವೇದಿಕೆ ಮೇಲೆ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯರೇ, ತಾಯಂದರೇ, ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಮುಖಂಡರುಗಳೇ, ತಾಯಂದರೇ, ಪತ್ರಕರ್ತರ ಬಂಧುಗಳೇ, ಈ ದಿವಸ ನಮ್ಮ ಕೋಲಾರ ಜಿಲ್ಲೆ ಜನತಾದಳಕ್ಕೆ ಒಂದು ಶಕ್ತಿ ಬಂದಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಗಳೊಳಗೆ, ಎರಡೂ ಜಿಲ್ಲೆ ಒಳಗೆ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ. ಕಾರಣ ಏನಂದ್ರೆ, ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗಗಳ ನಾಯಕರು ನಮಗೆ ಬೇಕಾಗಿತ್ತು. ಅಂತ ಒಬ್ಬ ನಾಯಕರು ಉಡಿ ವಿಜಯ್ ಕುಮಾರ್ ಅವರು ಈ ದಿವಸ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಬಹಳ ನಮ್ಮ ಪಕ್ಷಕ್ಕೆ ಶಕ್ತಿ ಬಂದಿದೆ. ಅವರಿಗೆ ಮೊದಲನೇದಾಗಿ ನಾನು ತಾಲೂಕು ಜನತಾದಳದ ಅಧ್ಯಕ್ಷನಾಗಿ ಅವರಿಗೆ ನಾನು ಮೊದಲನೇದಾಗಿ ಪಕ್ಷಕ್ಕೆ ಸ್ವಾಗತವನ್ನ ಕೋರ್ತಾ, ಇನ್ನು ಮಾತಾಡೋರು ಬಹಳ ಜನ ಇದ್ದಾರೆ. ನನಗೆ ಒಂದು ನಿಮಿಷ ಹೇಳಿದ್ದಾರೆ, ಕುಮಾರಣ್ಣ, ನಮಗೆ ನಮ್ಮ ತಾಲೂಕಿನೊಳಗೆ ಬಹಳ ಶಕ್ತಿ ಬಂದಿದೆ, ನಮ್ಮ ಜಿಲ್ಲೆ ಒಳಗೇನೆ ಬಹಳ ಶಕ್ತಿ ಬಂದಿದೆ, ನಮಗೆ ಬಹಳ ಆನಂದ ಆಗ್ತಾ ಇದೆ ವಿಜಯ್ ಕುಮಾರ್ ಅವರು ಸೇರ್ಪಡೆ ಆಗಿರೋದು. ಮುಂದಿನ ದಿನಗಳೊಳಗೆ ನಾವು ಎಲ್ಲ ಲೋಕಲ್ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯತಿಗಳು ಎಲ್ಲ ಚುನಾವಣೆ ಒಳಗೂ ನಾವು ಮಾಲೂರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಗೆದ್ದು ಬರ್ತೀರಿ. ಪಕ್ಷಕ್ಕೆ ಒಳ್ಳೆ ಶಕ್ತಿ ಬಂದಿದೆ. ಯಾವುದೇ ಚುನಾವಣೆನ ಅವರು ಬಿಟ್ಕೊಡಲ್ಲ. ಕಾರಣ ಏನಂದ್ರೆ, ಅವರು ಒಂದು 8 ವರ್ಷ ಕಾಲ ಬಹಳ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ಮಾಲೂರೊಳಗೆ. ಪ್ರತಿ ಮನೆ ಮಾತಾಗಿದ್ದಾನೆ ಮಾಲೂರೊಳಗೆ. ನಮ್ಮ ರಾಮೇಗೌಡರು ಯಾವ ರೀತಿ ಮಗನ ತರ ಹೆಸರು ಮಾಡಿದ್ದಾನೆ ಮಾಲೂರೊಳಗೆ, ಅದೇ ರೀತಿ ಅವರು ಹೆಸರು ಮಾಡಿದ್ದಾರೆ. ಕಾರಣಾಂತರದಿಂದ ಇಂತಹ ವ್ಯಕ್ತಿಗಳು ಇವರಿಬ್ರು ಸೋತು ಬಿಟ್ರು. ಮುಂದಿನ ದಿನಗಳಿಗೆ ಇವರು MLA ಆಗ್ತಾರೆ. ಇವರಿಬ್ಬರಲ್ಲಿ ನೀವು ಯಾರ್ಕನ ಸೀಟ್ ಕೊಡ್ರಿ, ಅವ್ರನ್ನ ನಾವು ಗೆಲ್ಸ್ ಕಳಿಸ್ತೀರಿ ಅಂತ ಹೇಳ್ತಾ, ಭಗವಂತ ನಮ್ಮ ಪಕ್ಷಕ್ಕೆ ಒಳ್ಳೇದು ಮಾಡಿದ್ದಾನೆ. ನನಗೆ ಅವಕಾಶ ಇಲ್ಲ ಮಾತನಾಡ್ಲಿಕ್ಕೆ, ಹೆಚ್ಚು ಅವಕಾಶ ಇದು ನಿಮ್ಗೆಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.